ತೋರಿಸಿದಾರೋ ನಮ್ಮ ಕೋಲಾರ ಜಿಲ್ಲೆಗೆ ಇದು ಒಂದು ನಿದರ್ಶನ. ಹಿಂಗೆ ನಾವು ಜನದ ಮುಂದೆ ಹೋದಾಗ JDS ಪಾರ್ಟಿ ಆದರೂ ಆಗಲಿ, BJP ಅವರು ಏನು ಕೆಲಸಗಳು ಮಾಡಿದಾರೋ, ಮೋದಿ ಅವರು ಏನು ಕೆಲಸಗಳು ಮಾಡ್ಕೊ ಬಂದಿದ್ದಾರೋ, ನಮ್ಮ ಭಾರತ ದೇಶವನ್ನು ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ತಗೊಬಂದು ಇಟ್ಟಿದ್ದಾರೆ. ಇವಾಗ ಜನ ಎಲ್ಲರೂ ಪ್ರಪಂಚದಲ್ಲಿ ಏನಾದರೂ ಭಾರತ ಅಂದರೆ ಯಾವುದು ಅಂತ ಫಸ್ಟು ಒಂದು 15-20 ವರ್ಷ ಏನು ಅಂತ ನೋಡ್ತಾ ಇದ್ರು. ಬಟ್ ಇವಾಗ ಇಂಡಿಯಾ ಭಾರತ ಅಂದರೆ ಮೋದಿ ಒಂದು ಎಮರ್ಜಿಂಗ್ ಕಂಟ್ರಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಏನು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆಯೋ ಇವೆಲ್ಲ ನೋಡ್ತಾ ಇದ್ರೆ ಜನಕ್ಕೆ ಒಂದು ವಿಶ್ವಾಸ ಮೋದಿ ಅವ್ರ ಮೇಲೆ. ಮತ್ತು ಏನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಏನು ಇವಾಗ ಒಂದು ಇದಾಗಿದೆ, ಹೊಂದಾಣಿಕೆ ಆಗಿದೆ, ಇದಕ್ಕೆ ಒಂದು ಬೆಂಬಲ ಕೊಡಬೇಕು ಅಂತ ಒಂದು ವಿಶ್ವಾಸ ಬಂದಿದೆ ಜನಕ್ಕೆ. ನಿಮಗೂ ಗೊತ್ತು ಎಷ್ಟು ವೋಟ್ಸ್ ಬಂದಿದೆ ಅಂತ. ಇದು ಮೇಜರ್ ಆಗಿ JDS ಬೆಲ್ಟ್. ಅವ್ರದ್ದು ಏನು ಶಕ್ತಿ ಇಲ್ಲ ಅಂತ ನಾವು ಹೇಳಲ್ಲ, ಅವ್ರದ್ದು ಶಕ್ತಿ ಇದೆ. ಬಟ್ ಏನು ಒಂದು ಹೊಂದಾಣಿಕೆ ಇವತ್ತು ಮಾಡ್ಕೊಂಡಿದೀವೋ, ದೇಶಕ್ಕೆ ಒಳ್ಳೇದಾಗಬೇಕು ಅಂತ, ಅದು ನಮ್ಮ ಲೀಡರ್ಸ್ ಆದರೂ ಆಗಲಿ, BJP ಲೀಡರ್ಸ್ ಆದರೂ ಆಗಲಿ ಹೊಂದಾಣಿಕೆ ಮಾಡಿಕೊಂಡು ನಾವು ಹೋಗ್ತಾ ಇರೋದು. ಸೊ ದೇಶಕ್ಕೋಸ್ಕರ ಇವತ್ತೇನು ಹೊಂದಾಣಿಕೆ ಮಾಡಿದೆ ಅದು ಎಲ್ಲರೂ, ನಮ್ಮ ಲೀಡರ್ಸ್ ಆದರೂ ಆಗಲಿ, ನಮ್ಮ ಕಾರ್ಯಕರ್ತರಾದರೂ ಆಗಲಿ, ಎಲ್ಲರೂ ಒಪ್ಪಿ ಇದು ಆಗಿರೋ ಮೈತ್ರಿ. ಬಿಜೆಪಿ ಮುಖಂಡರನ್ನ ಏನಾದ್ರು ಭೇಟಿ ಮಾಡಿ ಎಲ್ಲಾರನ್ನೂ ಭೇಟಿ ಮಾಡಿದ್ದೀವಿ, ಎಲ್ಲಾರನ್ನೂ ಫೋನಲ್ಲಿ ಮಾತಾಡಿದ್ದೀವಿ. ಅದು ಏನು ಇಲ್ಲ. ಇವತ್ತು ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಒಂದು ಸಮನ್ವಯ ಸಮಿತಿ ಮೀಟಿಂಗ್ ಆಗುತ್ತೆ. ನಾನು ಒಬ್ಬನೇ ಅಂತಲ್ಲ, ನಮ್ಮ ಶ್ರೀನಾಥಣ್ಣ ಅವರು ಮಾತಾಡಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು MLAಗಳಾದ ವೆಂಕಟೇಶ್ವರ ರೆಡ್ಡಿ ಅವರು ಅಣ್ಣವರು ಮಾತಾಡಿದ್ದಾರೆ, ಸಮೃದ್ಧಿ ಮಂಜುನಾಥ್ ಅವರು ಟಚ್ಚಲ್ಲಿದ್ದಾರೆ, JK ಕೃಷ್ಣಾರೆಡ್ಡಿ ಅವರು ಟಚ್ಚಲ್ಲಿದ್ದಾರೆ, ರವಿ ಅವರು ಟಚ್ಚಲ್ಲಿದ್ದಾರೆ. ಹಿಂಗೆ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ, ಮಾಲೂರಲ್ಲಿ ರಾಮೇಗೌಡರು ಅವ್ರವ್ರ ಟಚ್ಚಲ್ಲಿದ್ದಾರೆ. ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವರು BJP ಕಾರ್ಯಕರ್ತರನ್ನ ಮತ್ತು ಬೇರೆ BJP ಮುಖಂಡರನ್ನ ಟಚ್ಚಲ್ಲಿದ್ದಾರೆ. ಮೇಜರ್ ಆಗಿ ನಮ್ಮ ವೆಂಕಟೇಶ್ವರ ರೆಡ್ಡಿ ಅಣ್ಣವರು ಜಿಲ್ಲಾ ಅಧ್ಯಕ್ಷರಾಗಿ ಎಲ್ಲರನ್ನೂ ಟಚ್ಚಲ್ಲಿ ಮತ್ತು ಎಲ್ಲ MLA ಕ್ಯಾಂಡಿಡೇಟ್ಸ್ನು ಟಚ್ಚಲ್ಲಿ ಇಟ್ಕೊಂಡಿದ್ದಾರೆ. ಇಡೀ ಬಂಗಾರಪೇಟೆಗಲ್ಲ, ಎಲ್ಲ ಕೋಲಾರದಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿರಪರಿಚಿತರಾಗಿದ್ದಾರೆ. ಅತ್ಯುತ್ತಮವಾದಂಥ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ನಾಳೆ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಕೂಡ ನಡೀತಾ ಇದೆ. ಮುಂದುವರೆದು ನಾಳೆನೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೀರ್ಮಾನ ಗ್ರಾಮ ಮಟ್ಟದಲ್ಲಿ ಒಂದು ಚರ್ಚೆ ಆಗಿ ಅವರೆಲ್ಲರೂ ಕೂಡ ವಿಶ್ವಾಸ ಪಡೆದು ಚುನಾವಣೆ ಎದುರಿಸುವಂತ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನೀವು ಹೇಳಿದ 3 ಅಭ್ಯರ್ಥಿಗಳು ಇವರ ಒಂದು ನಾಯಕತ್ವದಲ್ಲಿ ಚುನಾವಣೆ ನಡೆಸಬೇಕು. ಏನು ಅವರ ಒಂದು ತೀರ್ಮಾನಗಳಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನಗಳು ಮತ್ತೆ ನಮ್ಮ ಮುಖಂಡರ ಒಂದು ತೀರ್ಮಾನಕ್ಕೆ ಹೋಗೊಟ್ಟು ನಾವೆಲ್ಲರೂ ಕೂಡ ಜೊತೆಗೆ ಕೆಲಸ ಮಾಡಬೇಕಂತ